ಕಳೆದ 2 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಿನನಿತ್ಯ ತೆರಿಗೆಗಳನ್ನು ಒಂದಲ್ಲ ಒಂದು ತೆರಿಗೆಗಳನ್ನು ಎವ್ರಿ ಮಂತ್ ಒಂದೊಂದು ತೆರಿಗೆಗಳನ್ನು ಹಾಕೋ ಮುಖಾಂತರ ಜನರ ಬಾಳು ಬೀದಿಗೆ ಬಂದ್ಬಿಟ್ಟಿದೆ. ಅವ್ರ ತಲೆ ಮೇಲೆ ಸಾಲದ ಹೊರೆಯನ್ನು ಹಾಕ್ಬಿಟ್ಟಿದ್ದಾರೆ. ಈಗಾಗಲೇ ಈ ಬಾರಿ 1,16,000 ಕೋಟಿ ಸಾಲ ಮಾಡ್ತಾ ಇದ್ದಾರೆ. ಏನು ಸಿದ್ದರಾಮಯ್ಯ ತೀರಿಸ್ತಾರಾ? ಡಿ ಕೆ ಶಿವಕುಮಾರ್ ತೀರಿಸ್ತಾರಾ? ಈ ಸಾಲನ ಜನ ತೀರಿಸಬೇಕು. ಪ್ರತಿಯೊಬ್ಬರ ತಲೆ ಮೇಲೆ 1 ಲಕ್ಷದ ಮೇಲೆ ಸಾಲ ಹಾಕಿದ್ದಾರೆ. ಈ ಸಾಲದ ಭಾರನೇ ಜನ ತಡೆಯೋಕ್ಕಾಗ್ತಾ ಇಲ್ಲ. ಈ ಕಾಂಗ್ರೆಸ್ ಭಾರನೂ ಕೂಡ ಕಾಂಗ್ರೆಸ್ಸಿನ ಚೇಲಾಗಳಿಗೆ ಒಂದೊಂದು ಚೇಂಬರು, ಒಂದು ಆಫೀಸು, ಅವ್ರಿಗೆ DA ಸಂಬಳ, ಕ್ಯಾಬಿನೆಟ್ ರ್ಯಾಂಕು ಎಲ್ಲ ಕೊಟ್ಟು ಸುಮಾರು 60 ಕೋಟಿ, ಅಪ್ರಾಕ್ಸಿಮೇಟ್ಲಿ 60 ಕೋಟಿ ಸ್ಯಾಲ್ರಿ, ಇನ್ನೊಂದು 60 ಕೋಟಿ ಅವ್ರ ಆಫೀಸನ್ನ ರಿನಿವೇಷನ್. ಆಮೇಲೆ ಅಧಿಕಾರಿಗಳು, ಎಲ್ಲ ಇಲಾಖೆಯಲ್ಲೂ ಅಧಿಕಾರಿಗಳು ಶಾರ್ಟೇಜ್ ಎಲ್ಲ ಇಲಾಖೆಯಲ್ಲೂ. ಈಗ ನೀವು ಸೆರಿಕಲ್ಚರ್ ತಗೊಂಡ್ರೆ 70% ಶಾರ್ಟೇಜು, 70% ನೇಮಕಾತಿನೇ ಇಲ್ಲ. ವೆಟರ್ನರಿ 90% ಯಾರು ಇಲ್ಲೇ ಇಲ್ಲ. ಈಗ ಇವರೆಲ್ಲ ಮೀಟಿಂಗ್ ಕರೀತಾವ್ರೆ ಅವ್ರನ್ನೆಲ್ಲರನ್ನು, ಬರ್ರಿ ಡೈಲಿ ನಮ್ಮ ಜೊತೆ ಬರ್ರಿ ಇರಬೇಕು. ಇವ್ರು ಎಲ್ಲೋದ್ರೂ ಇವ್ರ ಜೊತೆ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು ಅವರು. ಅಂದರೆ ಅಧಿಕಾರಿಗಳಿಗೂ ನೆಮ್ಮದಿ ಇಲ್ಲ, ಜನಸಾಮಾನ್ಯರಿಗೆ, ಅಂಗನವಾಡಿಯವರಿಗೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಸಂಬಳ ಇಲ್ಲ. ಆಶಾ ಕಾರ್ಯಕರ್ತರು 3,000ಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಬಿಸಿ ಊಟ ತಯಾರು ಮಾಡುವಂಥ ತಾಯಂದಿರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತಾರೆ, ಅವ್ರಿಗೆ 3,000 ರೂಪಾಯಿ. ಈ ಕಾಂಗ್ರೆಸ್ ಚೇಲಾಗಳಿಗೆ 40,000 ರೂಪಾಯಿ. ಅತಿಥಿ ಶಿಕ್ಷಕರು MA ಮಾಡಿರ್ತಾರೆ, MSc BSc MSc ಮಾಡಿರ್ತಾರೆ, PhD ಮಾಡಿದ್ದಾರೆ ಕೆಲವರೆಲ್ಲ, ಅವ್ರಿಗೆ 12,000. ಇವರು ಓಶಿ ತಿನ್ನೋರಿಗೆ 25,000 40,000. ಯಾವ ನ್ಯಾಯ ಇವ್ರಿಗೆ? ಕಾಂಗ್ರೆಸ್ ಅವ್ರಿಗೇನ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ? ಏನ್ರಿ ಅವ್ರು ನಮ್ಮನ್ನು ಗೆಲ್ಸಿರೋರಿಗೆ ನಾವು ಋಣ ತೀರಿಸ್ಬೇಕಲ್ಲ ಅಂತ. ಅಪ್ಪ, ನೀನು ಋಣ ತೀರಿಸ್ಬೇಕಾದ್ರೆ ಈಗ 60% ಕಮಿಷನ್ ಹೊಡಿತಾ ಇದೆಯಲ್ಲ. ಈ ಕಾಂಟ್ರಾಕ್ಟರ್ಗಳು ಹೇಳಿದಾರಲ್ಲ, ಕಾಂಟ್ರಾಕ್ಟರ್ಗಳು ಏನು ಹೇಳಿದ್ದಾರೆ? ಮುಖ್ಯಮಂತ್ರಿನ ಬೇಳಿ BJPನೇ ಬೆಟ್ರಿತ್ತು, ನೀವು ಬಂದಮೇಲೆ 60% ಕಮಿಷನ್ನು. ಈಗ ಎಲ್ಲ ಇಲಾಖೆಯಲ್ಲೂ 60% ಕಮಿಷನ್. ಆ ಕಮಿಷನ್ 60% ಹೊಡೆದಿದ್ದೀರಲ್ಲ, ಅದರಲ್ಲಿ ಒಂದು 10% ಇವ್ರು ಕೊಡ್ರಿ, ಇನ್ನು 50% ನೀವೇ ಇಟ್ಕೊಳ್ಳಿ. 10% ಹೊಡೆಯುವಂಥ ನಿಮ್ಮ ಕಮಿಷನಲ್ಲಿ ಅವ್ರಿಗೆ ದುಡ್ಡು ಕೊಡಿ. ಸರ್ಕಾರ ದುಡ್ಡು ಯಾಕೆ? ಜನಸಾಮಾನ್ಯರ ತೆರಿಗೆ ಹಣದ ದುಡ್ಡನ್ನು ಯಾಕೆ ಕೊಡ್ತಾ ಇದ್ದೀರಾ? ಇದು ಸಂವಿಧಾನದ ವಿರೋಧಿ. ಸಂವಿಧಾನವನ್ನು ವೈಲೇಟ್ ಮಾಡ್ತಾ ಇದ್ದೀರಾ. ಈಗ ತಹಸೀಲ್ದಾರ್ ಇದ್ದಾರೆ, AC ಇದ್ದಾರೆ, ಕಮಿಷನರ್ಗಳಿದ್ದಾರೆ, PDOಗಳಿದ್ದಾರೆ, ವಿಲೇಜ್ ಅಕೌಂಟೆಂಟ್ ಇದ್ದಾರೆ. ಇವರಿಗೆಲ್ಲ ಸಂಬಳ ಕೊಡಲ್ವಾ? ಮತ್ತು ಈ ಗ್ಯಾರಂಟಿ ಯೋಜನೆ ಡೈರೆಕ್ಟಾಗಿ DBT ಅವ್ರ ಅಕೌಂಟ್ಗೆ ಹೊರಟೋಗುತ್ತೆ. ಇವ್ರೇನು ಮಾಡೋದು ಇಲ್ಲಿ? ಪೂಜಾರಿ ಕಾಂಗ್ರೆಸ್ ಪೂಜಾರಿಗಳು ಏನು ಮಾಡ್ತಾರೆ ಇಲ್ಲಿ? ಕಾಂಗ್ರೆಸ್ ಪೂಜಾರಿಗಳು ಏನು ಮಾಡೋದು ಕೆಲಸ? ಅವ್ರಿಗೆ ಏನು ಕೆಲಸ ಐತೆ? ಏನು ಕೆಲಸ ಇಲ್ಲ. ಶಾಸಕರ ಹಕ್ಕುಚ್ಯುತಿ ಆಗಿದೆ ಇಲ್ಲಿ. ಮತ್ತೆ ಶಾಸಕರಿದ್ದಾರೆ, MLA ಇದ್ದಾರೆ, MLC ಇದ್ದಾರೆ, MP ಇದ್ದಾರೆ, ಅವ್ರಿಗೆಲ್ಲ ಸಂಬಳ ಕೊಡ್ತಾರೆ. ನಾವೆಲ್ಲ ಎಲೆಕ್ಟ್ ಆಗಿ ಬಂದಿರೋರು, ಡೆಮಾಕ್ರಸಿಯಲ್ಲಿ ನಾವು ಎಲೆಕ್ಟ್ ಆಗಿ ಬಂದಿರೋರು. ಇವರು ಏನೂ ಇಲ್ಲ. ಕಾಂಗ್ರೆಸ್ ಚೇಲ ಅನ್ನೋದು ಬಿಟ್ಟರೆ ಏನು ಇವ್ರಿಗೆ ಇದೇ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಏನು ಇಲ್ಲೇ ಇಲ್ಲ, ಮಾನದಂಡನೇ ಇಲ್ಲ ಅವ್ರಿಗೆ. ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ಅವ್ರಿಗೆ ಈಗ ಇವ್ರಿಗೆ ನಮ್ಮ ಜ್ಞಾನೇಂದ್ರ ಹೇಳಿದ್ರು 6 ತಿಂಗಳಿಂದ ಕೊಟ್ಟಿಲ್ಲಂತೆ ಗೌರವ ಶಿಕ್ಷಕರಿಗೆ. ಕಾಲೇಜುಗಳಲ್ಲಿ ಉಪನ್ಯಾಸ ಮಾಡುವಂಥ ಗೌರವ ಶಿಕ್ಷಕರಿಗೆ 5 ರಿಂದ 6 ತಿಂಗಳಿಂದ ಕೊಟ್ಟಿಲ್ಲ. ರಾಜೀವ್ ಗಾಂಧಿ ಹಾಸ್ಪಿಟ್ಲ್ ಐತೆ, ಅಲ್ಲಿ ಡಾಕ್ಟರ್ನ ಕೇಳಿದೆ, 2 ತಿಂಗಳಿಗೆ ಒಂದ್ಸರಿ ಸಂಬಳ ಕೊಡ್ತಾರಂತೆ. ಹಾಲು ಉತ್ಪಾದಕರು, ರೈತರು ಸಬ್ಸಿಡಿ ಅವ್ರಿಗೆ 9 ತಿಂಗಳಿಂದ ಕೊಟ್ಟಿಲ್ಲ, ಅದು 600 ಕೋಟಿ ಐತೆ. ಇವ್ರಿಗೆ ಹೇಳಿದ್ದಾರೆ, ಆ ಸರ್ಕ್ಯುಲರ್ ನನ್ನ ಹತ್ರ ಇದೆ, ಆ ಸರ್ಕ್ಯುಲರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ನೀಟಾಗಿ ಕರೆಕ್ಟಾಗಿ 1ನೇ ತಾರೀಕು ಅವ್ರು ಸಂಬಳ ಓಡಬೇಕು. AC ಗೆ ಓದತ್ತೋ, DC ಗೆ ಓದತ್ತೋ, PDOಗೆ ಓದತ್ತೋ ಗೊತ್ತಿಲ್ಲ, ಅಂಗನವಾಡಿ ಕಾರ್ಯಕರ್ತರಿಗೆ ಹೋಗ್ತದೋ ಗೊತ್ತಿಲ್ಲ.
ಅವ್ರಿಗೆ ಮಾತ್ರ 1ನೇ ತಾರೀಕು ಕರೆಕ್ಟಾಗಿ ಸಂಬಳ ಹೋಗಬೇಕು. ಅವ್ರು ಕರೆದಾಗೆಲ್ಲ ಅಧಿಕಾರಿಗಳು ಹೋಗಿ ಅವ್ರ ಮುಂದೆ ಕೈ ಕಟ್ಕೊಂಡು ಬೇಕಂದ್ರೆ ಈ ಸರ್ಕಾರ ಅಂತಾರೋ ಇದು ಕಾಂಗ್ರೆಸ್ ಆಫೀಸ್ ಅಂತಾರೆ. ವಿಧಾನಸೌಧವನ್ನು ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಬಿಟ್ಟಿದ್ದಾರೆ. ಯಾವ ಉದ್ದೇಶ ಇಟ್ಕೊಂಡು ಕೆಂಗಲ್ ಹನುಮಂತಯ್ಯನವರು ಇದು ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಹೇಳಿದ್ರು. ಇದು ಈಗ ಹೋಗಿ ಕಾಂಗ್ರೆಸ್ ಕೆಲಸ ದೇವ್ರ ಕೆಲಸ, ಸರ್ಕಾರದ ಕೆಲಸ ಕಾಂಗ್ರೆಸ್ ಆಫೀಸಿನ ಕೆಲಸ ಆಗೋದು. ಲೂಟಿ, ಹಗಲು ದರೋಡೆ, ಕಳ್ಳರೆಲ್ಲ ರಾತ್ರಿ ಹೊತ್ತು ದರೋಡೆ ಮಾಡಿದ್ರೆ ಈ ಕಾಂಗ್ರೆಸ್ ಅವರು ಬೆಳಗ್ಗೆನೇ ದರೋಡೆ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ದರೋಡೆ ಇದು. ಈ ಕಾಂಗ್ರೆಸ್ ದುಡ್ಡನ್ನು, ಸರ್ಕಾರ ಟ್ಯಾಕ್ಸ್ ಪೇಯರ್ಸ್ ಹಣವನ್ನು, ಹಗಲು ದರೋಡೆಯನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಸರ್ಕಾರದ ಹಣ ಸರ್ಕಾರದಲ್ಲಿ ಉಳಿಬೇಕು, ಸರ್ಕಾರದ ಹಣ ಬಡವರಿಗೆ ತಲುಪಬೇಕು. ಯಾವುದೇ ಕಾರಣಕ್ಕೂ ಈ ಕತ್ರಿ, ಕಾಂಗ್ರೆಸ್ಸಿನ ಕತ್ರಿ ಹಾಕೋದಕ್ಕೆ ಅವಕಾಶ ನಾವು ಕೊಡಲ್ಲ. ಅದಕ್ಕೋಸ್ಕರ ನಿನ್ನೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೋಡೋಣ, ನಮ್ಮೆಲ್ಲ ಮಾತಾಡಿ ಇದನ್ನು ಇನ್ನೂ ಬೇರೆ ಲೆವೆಲ್ಗೆ, ರಾಷ್ಟ್ರ ಲೆವೆಲ್ಗೆ ತಗೊಂಡು ಹೋಗುವಂಥ ಪ್ರಯತ್ನನೂ ಮಾಡ್ತೀವಿ.